ಮೊನ್ನೆ ಒಂದು ಫೋಟೋ ರಿಲೀಸ್ ಆದ ನಂತರ ಎಲ್ಲರೂ ಕೇಳ್ತಾ ಇದ್ರು ವಿಲ್ಸನ್ ಗಾರ್ಡನ್ ನಾಗನನ್ನ ಯಾಕೆ ಶಿಫ್ಟ್ ಮಾಡ್ತಾ ಇಲ್ಲ. ಈಗ ವಿಚಾರ ಅಲ್ಲಿ ತನಕ ಬಂತೆ. ವಿಲ್ಸನ್ ಗಾರ್ಡನ್ ನಾಗನ ಯಾಕೆ ಶಿಫ್ಟ್ ಮಾಡಬಾರ್ದು ನಂಬರ್ 1. ಇನ್ನೊಂದು ಕಡೆ ಚಿಕ್ಕಣ್ಣ ಒಂದು ಡೈಲಾಗ್ ಹೊಡೆದು ಬಿಡ್ತಾರೆ ಪೊಲೀಸರ ಮುಂದೆ. ಈ ಚಿಕ್ಕಣ್ಣ ಕೂಡ ಈಗ ಆಪತ್ತಿ ಎದುರಾಗಿದೆ. ಮತ್ತೊಂದು ಕಡೆ ದರ್ಶನ್ ಜೈಲಿನಿಂದ ರಾಜರಾಜೇಶ್ವರಿ ನಗರದ ಯುವತಿಯೊಬ್ಬಳಿಗೆ ಪದೇ ಪದೇ 80 ಬಾರಿ ವಿಡಿಯೋ ಕಾಲ್ ಮಾಡಿದ್ದಾರಂತೆ. ಅದರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಅದರ ಸ್ಟೋರಿ ನೋಡಿ. ಅದಾದ ನಂತರ 3 ಜನ ಸೇಫ್ ಆಗ್ತಾರೆ ಈ ಕೇಸಲ್ಲಿ. ಯಾರು ಅಂತ ಹೇಳ್ತೀನಿ ಈ ಸ್ಟೋರಿ. ಕಷ್ಟದಲ್ಲಿ ಬೆನ್ನು ಕೊಡುವವನೇ ಸ್ನೇಹಿತ ಸರ್. ಖಾಕಿ ಮುಂದೆಯೇ ಡೈಲಾಗ್ ಹೊಡೆದ ಚಿಕ್ಕಣ್ಣ. ನಟ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಅಲ್ಲಿ ಮುದ್ದೆ ಬಿಳಿ ಜೋಳದ ರೊಟ್ಟಿ ಮುರಿಯುತ್ತಾ ಮಧ್ಯಾಹ್ನದ ಹೊತ್ತಲ್ಲಿ ಮಜ್ಜಿಗೆ ಕುಡಿಯುತ್ತಾ ಕಂಬಿ ಎಣಿಸುತ್ತಿದ್ದಾರೆ. ಆದರೆ ಕಾಟೇರನ ಮಿತ್ರರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ. ಸೆಂಟ್ರಲ್ ಜೈಲಿನಲ್ಲಿದ್ದಾಗ ಭೇಟಿಯಾದ ತಪ್ಪಿಗೆ ವಿಚಾರಣೆ ಎದುರಿಸಿದ ಚಿಕ್ಕಣ್ಣ ಪೊಲೀಸರ ಮುಂದೆಯೇ ಸಿನಿಮಾ ಸ್ಟೈಲ್ನಲ್ಲಿ ಡೈಲಾಗ್ ಹೊಡೆದಿದ್ದಾರೆ. ಖುಷಿಯಲ್ಲಿದ್ದಾಗ ಬರೋನು ಸ್ನೇಹಿತ ಅಲ್ಲ, ಕಷ್ಟದಲ್ಲಿ ಬೆನ್ನು ಕೊಡುವವನು ಸ್ನೇಹಿತ ಸಾರ್ ಎಂದಿದ್ದಾರಂತೆ. ವಿಲ್ಸನ್ ಗಾರ್ಡನ್ ನಾಗನಿಗೂ ಫುಲ್ ರುಬ್ಬಿಂಗ್. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಜೊತೆ ಜಾಲಿಯಾಗಿದ್ದ ಫೋಟೋ ವೈರಲ್ ಆಗ್ತಿದ್ದಂತೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಫುಲ್ ಫೇಮಸ್ ಆಗಿದ್ದಾನೆ. 20 ವರ್ಷಗಳಿಂದ ಕೊಲೆ ಸುಲಿಗೆ ಆಫ್ ಮಾಡರ್ ಬೆದರಿಕೆ ಹಾಕಿದ್ರು ಅವನು ಇಷ್ಟೊಂದು ಹೆಸರು ಮಾಡಿರಲಿಲ್ಲ. ಆದ್ದರಿಂದ ಪೊಲೀಸರು ನಾಗನನ್ನ ಕರೆಸಿ ಸರಿಯಾಗಿ ರುಬ್ಬಿದ್ದಾರೆ. ಪೊಲೀಸರ ಪ್ರಶ್ನೆಗೆ ನಾಗ ಕಾಕಾಬಿಕ್ಕಿಯಾಗಿದ್ದಾನೆ. ಯುವತಿ ಜೊತೆ ನಟ ದರ್ಶನ್ ವಿಡಿಯೋ ಕಾಲ್. ಸೆಂಟ್ರಲ್ ಜೈಲಿನಲ್ಲಿ ಇದ್ದುಕೊಂಡೆ ದಾಸ ವಿಡಿಯೋ ಕಾಲ್ ಮಾಡ್ತಿದ್ದ ಸುದ್ದಿಯೂ ಸದ್ದು ಮಾಡಿತ್ತು. ಆದರೆ ದರ್ಶನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 80ಕ್ಕೂ ಹೆಚ್ಚು ವಿಡಿಯೋ ಕಾಲ್ ಮಾಡಿದ್ದಾರೆಂಬ ಮಾಹಿತಿ ಲಭ್ಯವಾಗಿದೆ. ಅಚ್ಚರಿ ಅಂದ್ರೆ 80 ವಿಡಿಯೋ ಕಾಲ್ನಲ್ಲಿ ಓರ್ವ ಯುವತಿಗೆ ಪದೇ ಪದೇ ಕಾಲ್ ಮಾಡಿರೋದು ಗೊತ್ತಾಗಿದೆ. ಆಕೆ ಯಾರು, ಯಾಕೆ ಪದೇ ಪದೇ ವಿಡಿಯೋ ಕಾಲ್ ಮಾಡಿದ್ರು ಅಂತ ತನಿಖೆ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 200ಕ್ಕಿಂತಲೂ ಹೆಚ್ಚು ಸಾಕ್ಷಿಗಳಿವೆ. 200ಕ್ಕಿಂತಲೂ ಹೆಚ್ಚು ಸಾಕ್ಷಿಗಳ ಪಟ್ಟಿ ನೀಡ್ತಾರೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ. ಅದರಲ್ಲಿ ಏನೆಲ್ಲ ಇರುತ್ತೆ ಮಾಹಿತಿ? ಭೌತಿಕ, ತಾಂತ್ರಿಕ, ಟೆಕ್ನಿಕಲ್, ವೈಜ್ಞಾನಿಕ, ಸೈಂಟಿಫಿಕ್ ಸಾಕ್ಷಿಯ ಸಂಗ್ರಹ ಇರುತ್ತೆ. ಟೆಕ್ನಿಕಲ್ ಅಂತಂದರೆ ನಿಮಗೆ ಗೊತ್ತಿದೆ, ಟೆಕ್ನಾಲಜಿಗೆ ಸಂಬಂಧಪಟ್ಟದ್ದು. ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕ್ ಆಗಿ ಸಂಬಂಧಪಟ್ಟದ್ದು. ಭೌತಿಕ ಅಂತಂದರೆ ಪ್ರೆಸೆಂಟ್, ಒಬ್ಬ ವ್ಯಕ್ತಿ ಮೂಲಕ. ಟೆಕ್ನಿಕಲ್ ಅಂದರೆ ನಿಮಗೆ ಇಮೇಲ್ ಮೂಲಕ, ಫೋನ್ ಕರೆ ಮೂಲಕ ಅಥವಾ CCTV ಮೂಲಕ ಎಲ್ಲವೂ ಸೇರಿ. ಭೌತಿಕ ಅಂತಂದರೆ ಪ್ರೆಸೆಂಟ್, ಇಲ್ಲ ನಾನಿದ್ದೆ, ನಾನು ನೋಡಿದೆ, ನಂಬರ್ 1. ಟೆಕ್ನಿಕಲಿ ಮೊಬೈಲ್ ಮತ್ತೊಂದು, ಮಗದೊಂದು. ಸೈಂಟಿಫಿಕಲಿ ಅಂದರೆ ಹೌದು ಹೊಡೆದಿದ್ದಾರೆ, ರಿಪೋರ್ಟು, ಡಾಕ್ಟರ್ ರಿಪೋರ್ಟ್, ಇದೆಲ್ಲ. ಎಷ್ಟು? 4000 ಪುಟಗಳಾಗಿದೆ ಸಾಕ್ಷಿ. ಹಿಂಗೆ 4000 ಪುಟಗಳ ಸಾಕ್ಷಿಯನ್ನು ಸಲ್ಲಿಕೆ ಮಾಡ್ತಾರೆ. 30+ CCTV ಫುಟೇಜ್, 30+ CCTV ಫುಟೇಜ್, 400+ CDR, ಕಾಲ್ ಡೀಟೇಲ್ಸ್ ರೆಕಾರ್ಡ್, 400 ಫೋನ್ ಕಾಲ್ಗಳು ಎಲ್ಲವನ್ನು ಪತ್ತೆ ಹಚ್ಚಿದ್ದಾರೆ. ಆಮೇಲೆ 13 ಮೊಬೈಲ್ಗಳಲ್ಲಿರುವ ಡೇಟಾ ರಿಟ್ರೀವ್ ಮಾಡಿ 190 ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಚಾರ್ಜ್ ಶೀಟಲ್ಲಿ ಸಲ್ಲಿಕೆ ಮಾಡ್ತಾರೆ. ಸೀಕ್ರೆಟ್ ನಂಬರ್ 4, 8 ಹೇಳ್ತೀನಿ ಒಟ್ಟು. ತಪ್ಪೊಪ್ಪಿಗೆ ಹೇಳಿಕೆ. ಆರೋಪಿಗಳ ತಪ್ಪೊಪ್ಪಿಗೆ ಹೇಳಿಕೆ ಪ್ರತಿ ಚಾರ್ಜ್ ಶೀಟ್ನಲ್ಲಿದೆ. ನ್ಯಾಯಾಧೀಶರ ಮುಂದೆ 20ಕ್ಕೂ ಅಧಿಕ ಮಂದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 20ಕ್ಕೂ ಅಧಿಕ ಮಂದಿ ನ್ಯಾಯಾಧೀಶರ ಮುಂದೆ. ಅದನ್ನು 164 ಅಡಿ ಅಂತ ಹೇಳ್ತಾರೆ. 164 ಅಡಿ. ಪೊಲೀಸರ ಮುಂದೆ ಹೇಳೋದು ಬೇರೆ. ಪೊಲೀಸರ ಮುಂದೆ ಹೇಳೋದು 161. 50ಕ್ಕೂ ಅಧಿಕ ಮಂದಿಯಿಂದ 161 ಅಡಿಯಲ್ಲಿ ಹೇಳಿಕೆ ದಾಖಲಾಗತ್ತೆ. ಅದನ್ನು ಕೂಡ ರೆಕಾರ್ಡ್ ಮಾಡಿಟ್ಕೊಂಡಿರ್ತಾರೆ. ಆ ರೆಕಾರ್ಡನ್ನು ಅವರು ಕೋರ್ಟ್ಗೆ ಹೋದಾಗ ಇಲ್ಲ ನನಗೆ ಹೊಡೆದ್ರು ಪೊಲೀಸರು ಅಂತ ಹೇಳೋ ಕಾರಣಕ್ಕಾಗಿ ಇನ್ನು ಕೆಲವರನ್ನು, ಅದರಲ್ಲಿ 20 ಜನರನ್ನು ಜಡ್ಜ್ ಮುಂದೆ ಹೇಳಿಸಿದ್ದಾರೆ. ಆಮೇಲೆ
70ಕ್ಕೂ ಅಧಿಕ ತಪ್ಪೊಪ್ಪಿಗೆ ಹೇಳಿಕೆಗಳು ಇದೆ. 70ಕ್ಕೂ ಅಧಿಕ ತಪ್ಪೊಪ್ಪಿಗೆ ಹೇಳಿಕೆ ಯಾವುದು ನಮ್ಮಿಂದ ಮಿಸ್ಟೇಕ್ ಆಗಿದೆ. ಆಮೇಲೆ ಸೀಕ್ರೆಟ್ ನಂಬರ್ 5 ಏನಿರುತ್ತೆ ಚಾರ್ಜ್ ಶೀಟಲ್ಲಿ? 52 ಜಾಗ ಮಹಜರಾಗಿದೆ. 52 ಕಡೆ ಪೊಲೀಸರು ಹೋಗಿದ್ದಾರೆ. 52 ಕಡೆ ಅದು ಶೆಡ್ ಇರ್ಬೋದು, ಅವರ ಮನೆ ಇರ್ಬೋದು, ಈಕೆ ಮನೆ ಇರ್ಬೋದು, ಆ ಶವ ಎಸೆದ ಜಾಗ ಇರ್ಬೋದು, ಡ್ಯಾಶ್ 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 52 ಕಡೆ. ದರ್ಶನ್ ಅವರ ಭವಿಷ್ಯ ನಿರ್ಧಾರ ಮಾಡೋ ಮುಖ್ಯ ಅಂಶವೇ ಇದು. 52 ಕಡೆಗಳಲ್ಲಿ ಸ್ಥಳ ಮಹಜರ್ ಮಾಡಲಾಗಿದೆ. ಎಲ್ಲಿ? ಕಿಡ್ನ್ಯಾಪ್ ಆದ ಚಿತ್ರದುರ್ಗದಿಂದ ಹಿಡಿದು ಆಟೋ ಇಳಿದು ಕಾರ್ ಹತ್ತಿದ್ದು, ಮಾರ್ಗ ಮಧ್ಯೆ ಬಿಡದಿ ಬಳಿ ಕಾರ್ ನಿಲ್ಲಿಸಿ ಊಟ ಮಾಡಿದ ಜಾಗ, ಪಟ್ಟಣಗೆರೆ ಶೆಡ್ಡು, ಮೃತದೇಹ ಬಿಸಾಡಿದ್ದ ರಾಜ ಕಾಲುವೆ, ಬಟ್ಟೆ ಬಿಸಾಡಿದ್ದ ಕೆಂಗೇರಿ ಬಳಿಯ ವೃಷಭಾವತಿ ನದಿ, ಮೈಸೂರಿನ ಹೋಟೆಲ್, ದರ್ಶನ್ ಮನೆ ಮಹಜರ್, ಪವಿತ್ರ ಮನೆ, ಎಲ್ಲ ಸೇರಿ 17 ಮಂದಿ ಆರೋಪಿಗಳ ಮನೆ ಮಹಜರ್. ಏನು ಪೊಲೀಸರೇನು ಕಡಿಮೆನ ಕೆಲಸ ಮಾಡಿದ್ದು? ಎಲ್ಲ ಒಟ್ಟು 52 ಮಹಜರ್ಗಳು. ಸೀಕ್ರೆಟ್ ನಂಬರ್ 6 ನೋಡಿ ಎಷ್ಟೆಲ್ಲ FIR ಆಯಿತು. ಬಂಧಿತರ ಆರೋಪಿಗಳ ಪಾತ್ರ, ಆಮೇಲೆ 200ಕ್ಕೂ ಅಧಿಕ ಸಾಕ್ಷಿ, ಆರೋಪಿಗಳ ತಪ್ಪೊಪ್ಪಿಗೆ, ನ್ಯಾಯಾಧೀಶರ ಮುಂದೆ ಹೇಳಿದ್ದು, ಆಮೇಲೆ ಮಹಜರ್ ಇದಾಯ್ತಾ. ಇದಾದ ನಂತರ ಫೊರೆನ್ಸಿಕ್ ಎವಿಡೆನ್ಸ್. ಈಗ ಈ ಸ್ಟೋರಿ ನಾನು ಹೇಳ್ತಾ ಇದ್ದಾಗೆ 8 ಸೀಕ್ರೆಟ್ ಹೇಳ್ತಾ ಇದ್ದಾಗೇ ಬಹುತೇಕರಿಗೆ ಅರ್ಥ ಆಗುತ್ತೆ ಈ ಕೇಸ್ ಎಷ್ಟು ದೊಡ್ಡದು ಅಂತೇಳಿ. ನೋಡಿ, ಫಾರೆನ್ಸಿಕ್ ಎವಿಡೆನ್ಸ್, ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ ವಸ್ತುಗಳು, ರೇಣುಕಾಸ್ವಾಮಿಯ ಬಟ್ಟೆಗಳು ಸೇರಿದಂತೆ ಇನ್ನಿತರ ವಸ್ತುಗಳು, CCTV, ಮೊಬೈಲ್ ಫೋನ್ ಸೇರಿದಂತೆ 66 ವಸ್ತು, FSL ವರದಿ 66 ವಸ್ತುಗಳು. ಸೀಕ್ರೆಟ್ ನಂಬರ್ 7 ಚಾರ್ಜ್ ಶೀಟಲ್ಲಿ ಇದು ಇರುತ್ತೆ. ಪಿತೂರಿ. ಏನು ಪಿತೂರಿ? ಆರಂಭದಲ್ಲಿ ಸಾಕ್ಷಿ ನಾಶಪಡಿಸಲು ಮಾಡಿದ್ದ ಪಿತೂರಿ. ಇದೆಯಲ್ಲ ದರ್ಶನ್ ಪಾಲಿಗೆ ವರವಾಗೋದಕ್ಕಿಂತ ಹೆಚ್ಚು ಶಾಪ ಆಗತ್ತೆ. ಬೇಲ್ ಸಿಗುವ ಅವಕಾಶಕ್ಕೂ ಪಿತೂರಿ ಕಲ್ಲು ಹಾಕತ್ತೆ. ಯಾಕೆ ಅಂತಂದರೆ ಈಗ ಚಿಕ್ಕಪ್ಪ ದೊಡ್ಡಪ್ಪ ಗಲಾಟೆ ಆಯಿತು. ಯಾರೋ ಚಿಕ್ಕಪ್ಪ ದೊಡ್ಡಪ್ಪ ಗಲಾಟೆ ಆಯಿತು. ಅವ ಚಾಕು ಹಾಕಿದ್ರೆ ಸತ್ತೋಗ್ಬಿಟ್ಟ ಚಿಕ್ಕಪ್ಪನ ದೊಡ್ಡಪ್ಪನ. ಏನಾಗುತ್ತೆ? ಪೊಲೀಸರನ್ನು ಕರಿತೀವಿ, FIR ಆಗುತ್ತೆ, ಮತ್ತೊಂದಾಗುತ್ತೆ. ಇಲ್ಲಿ ಕೋರ್ಟ್ ಅವರಿಗೆ ಬೇಲ್ ಕೊಡುತ್ತೆ. ಯಾಕೆ ಹೇಳಿ? ಇದು ಅಚಾನಕ್ಕಾಗಿ ಆಗೋಯ್ತು. ಗಲಾಟೆ ಆದಾಗ ಅವ ಸತ್ತೋಗ್ಬಿಟ್ಟ ನಂತರ ಭಯ ಆಗೋಕ್ಕೆ ಶುರುವಾಯಿತು. ಪೊಲೀಸರಿಗೆ ಹೇಳಿದರು. ಇಲ್ಲಿ ಇವರು ಹೊಡೆದ ನಂತರ ಸತ್ತೋಗ್ಬಿಟ್ಟ, ಈಗಲಾದರೂ ಎಚ್ಚೆತ್ಕೊಂಡು ಪೊಲೀಸರನ್ನು ಕರೆಸಿದ್ದಿದ್ರೆ ಸ್ವಲ್ಪ ಬಚಾವಾಗ್ತಾ ಇದ್ರು. ಏನೋ ಮಾಡೋಕ್ಕೋಗಿ ಏನೋ ಕಾಯಿತು. ಇದು ಏನಾಯ್ತು ಗೊತ್ತಾ? ತಲೆ ಓವರು ಯೂಸ್ ಆಯಿತು. ಸಾಕ್ಷ್ಯವನ್ನು ನಾಶ ಮಾಡೋಕ್ಕೋದ್ರು. ಪಿಕ್ಚರ್ ನೋಡಿದ್ದಲ್ವಾ, ಬೇರೆ ನೋಡಿಲ್ಲ. ಪಿಕ್ಚರ್ ನೋಡಿ ಅದೇ ಅಭ್ಯಾಸ ಆಗಿದೆ. ಸಾಕ್ಷ್ಯ ನಾಶ ಮಾಡಿದ್ದಾರೆ, ಪಿಕ್ಚರಲ್ಲಿ ಆಗತ್ತೆ ಅಂತೆ. ಹಂಗಾಗಲ್ಲ.